ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯದ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಆಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಚಾಲಕರಾದ ಎಂಬಿ ನಾಗಣ್ಣಗೌಡ ಹೇಳಿದ್ದಾರೆ. ಕಳೆದ ಮೇ 22ರಂದು ರಾಜ್ಯ ಕಾರ್ಮಿಕ ಇಲಾಖೆ ಪರಿಷ್ಕೃತ ವೇತನ ಆದೇಶ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ ಅದನ್ನು ಜಾರಿಗೆ ತರಲಾಗಿಲ್ಲ. 10 ವರ್ಷಗಳಿಂದ ವೇತನ ಹೆಚ್ಚಳವಾಗದೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಮಟ್ಟದ ಆಗ್ರಹ ಸಮಾವೇಶ ನಡೆಸಲಾಗುವುದು ಎಂದು ತಿಳಿಸಿದರು. ಶಿವಮೊಗ್ಗದ ಬಸವನಗುಡಿ 3ನೇ ತಿರುವಿನಲ್ಲಿರುವ ಶ್ರೀ ದುರ್ಗಾ ಭವಾನಿ ಮಂದಿರ ಚಾಮುಂಡೇಶ್ವರಿ ದೇವಿ ಜನ್ಮೋತ್ಸವದ ಜಾತ್ರಾ ಮಹೋತ್ಸವವನ್ನು ಇದೇ ಆಗಸ್ಟ್ 4ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಕಲ ಭಕ್ತರು ಆಗಮಿಸುವಂತೆ ಮಂದಿರದ ಸಂಸ್ಥಾಪಕರಾದ ಎಂ ರವಿಪ್ರಸಾದ್ ಕೋರಿದ್ದಾರೆ. ಈ ರಾಜ್ಯದ ಏನು ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿ ಕಳೆದ ಮೇ 22ನೇ ತಾರೀಕು ರಾಜ್ಯ ಕಾರ್ಮಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವ್ಯಾವ ಶೆಡ್ಯೂಲ್ ಬರ್ತಕ್ಕಂಥ ಎಂಪ್ಲಾಯ್ಮೆಂಟ್ಗಳಿಗೆ ಎಷ್ಟು ಮಟ್ಟಿಗೆ ಕನಿಷ್ಠ ದರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಈ ಅಧಿಸೂಚನೆಯನ್ನು ಹೊರಡಿಸಿ ಈಗಾಗಲೇ 2 ತಿಂಗಳು ಕಳೆದರೂ ಕೂಡ ಇಲ್ಲಿ ತನಕ ಯಾವುದೇ ಇಲಾಖೆನಲ್ಲಿ ಸ್ವತಃ ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಒಂದು ಈ ಕನಿಷ್ಠ ವೇತನದ ಅಧಿಸೂಚನೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಖಾಸಗಿ ಉದ್ದಿಮೆದಾರರು, ಖಾಸಗಿ ಇಂಡಸ್ಟ್ರಿಯಲಿಸ್ಟ್ಗಳು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ಈ ಒಂದು ಹೆಚ್ಚಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತೇಳಿ ಸರ್ಕಾರ ಈ ಒಂದು ಏನು ಹೊಸದಾಗಿ ಏರಿಸಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ನಿರಾಕರಿಸ್ತಿದೆ. ಈ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ತನ್ನದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಹಲವಾರು ಲಕ್ಷಾಂತರ ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ತಾನು ಮೊದಲು ಅವ್ರಿಗೆ ಈಗ ಹೊಸದಾಗಿ ಏನು ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಟ್ಟು ನಂತರದಲ್ಲಿ ಉಳಿದ ಖಾಸಗಿಯವರು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತಿತ್ತು. ಆ ಆದೇಶವನ್ನು ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಸರ್ಕಾರ ಕಾರ್ಮಿಕ ಪರವಾಗಿದೆಯಾ ಇಲ್ಲ ಕಾರ್ಮಿಕ ವಿರುದ್ಧವಾಗಿದೆಯಾ ಅಂತ ನೋಡ್ಬೇಕಾಗತ್ತೆ. ಬರುವ ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಈ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತೇಳಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಆಗ್ರಹ ಸಮಾವೇಶವನ್ನು, ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಆರ್ಗನೈಸ್ ಮಾಡ್ತಿದ್ದೀವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಒಂದು ಕಡೆಗೆ ಕಾರ್ಮಿಕ ಇಲಾಖೆ ಬರೀ ಅಧಿಸೂಚನೆ ಹೊರಡಿಸಿ ಕೈ ಕಟ್ಕೊಂಡು ಕೂತಿದೆ ಹೊರತು ಈ ಆದೇಶವನ್ನು ಜಾರಿ ಮಾಡ್ತಕ್ಕಂಥ ತನ್ನ ಶಾಸನಬದ್ಧ ಕೆಲಸವನ್ನು ಅದು ಮಾಡ್ತಾ ಇಲ್ಲ. ಹಾಗಾಗಿ ಕಾರ್ಮಿಕ ಇಲಾಖೆಗೆ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ರಾಜ್ಯ ಸರ್ಕಾರ ಇನ್ನೊಂದು ಅಡ್ವಾಂಟೇಜನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ. ಹೆಂಗೂ ಪ್ರಕರಣ ಕೋರ್ಟಲ್ಲಿದೆ, ಬಿದ್ದೋರೆ ಕೋರ್ಟಲ್ಲಿ ಬಿದ್ದೋಗ್ಲಿ, ಕೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೋ ಬಟ್ ಕೋರ್ಟ್ ಹಿಂಗೆ ಹೇಳಿದೆ ಅಂತೇಳಿ ಒಂದು ಸಬೂಬನ್ನು ಹೇಳಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾಯ್ತಾ ಇದೆ. ನಿಜವಾಗ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ, ಹೊರಗುತ್ತಿಗೆ ನೌಕರರಿಗೆ ಏನಾದರೂ ಕೂಡ ಒಂದಿಷ್ಟು ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ತಾನು ಮಾಡಿರ್ತಕ್ಕಂಥ ಘೋಷಣೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಆಗಸ್ಟ್ 13ನೇ ತಾರೀಕು ಏನು ಈ ಸಾರಿ ಅಧಿವೇಶನ ಕೂಡ ಆರಂಭ ಆಗುತ್ತೆ, ಅದೇ ದಿನ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಮಾಡ್ತೀವಿ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಮಾಡ್ತೀವಿ.